ಕಡೆ ಮನಸ್ಸು ಕತ್ತರಿಗೆಯಾಗಿ ಕಾಣ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟವನ್ನು ನೋಡಿದ್ರೆ ಅದೇ ವ್ಯವಸ್ಥೆ ಕಾಣ್ತಾ ಇದೆ, ಅದೇ ಒಂದು ಪರಿಸರ ಕಾಣ್ತಾ ಇದೆ. ದೇಶ ಮಟ್ಟದಲ್ಲಿ ನೋಡಿದ್ರು ಅದೇ ಪರಿಸರ, ರಾಜ್ಯ ಮಟ್ಟದಲ್ಲಿ ನೋಡಿದ್ರು ಅದೇ ಪರಿಸರ ಕಾಣ್ತದೆ. ಹೆಂಗ್ ಕಾಣಕತೈತಿ ಅಂತ ಕೇಳಿದ್ರು ಒಂಥರ ಕತ್ರಿ ಮಾರೋರ್ ಅಂಗಡಿ ಕಣ್ಣಂಗ್ ಕಾಣಕತೈತಿ ಇವತ್ತು ಜಗತ್ತು ಅನ್ನುವಂಥದ್ದು. ಕತ್ರಿ ಇದ್ದಂಗೆ ಅರ್ಥ ಆಗುತ್ತೆ ನಿಮ್ಗೆ, ನಾನು ಇದನ್ನೇನ್ ಬಿಡಿಸಿ ಹೇಳೋದಿಲ್ಲ. ಆದ್ರೆ ಆ ಕತ್ರಿ ಮಾರೋರ್ ಅಂಗಡಿ ಮಧ್ಯದಲ್ಲಿ ಇನ್ನೊಂದು ಅಂಗಡಿ ಇದೆ. ಯಾವ್ದು ಅಂತ ಕೇಳಿದ್ರೆ ಸೂಜಿ ಮಾರೋರ್ ಅಂಗಡಿ ಇಟ್ಟಾರ. ಸೂಜಿ ಮಾಡೋರು ಕತ್ರಿ ಏನ್ ಮಾಡ್ತದೆ ಅಂತ ಕೇಳಿದ್ರೆ, ಇದು ಒಂದು ಪೇಪರ್ ಇದೆ, ಇದನ್ನ ಕತ್ತರಿಸಿ ಎರಡು ಮಾಡ್ತದೆ, ತುಂಡು ಮಾಡ್ತದೆ. ಆದ್ರೆ ತುಂಡು ಮಾಡೋದು ದೊಡ್ಡ ಆಗದ್ದಲ್ಲ, ತುಂಡಾಗಿರ್ತಕ್ಕಂಥದ್ದನ್ನು ಹೊಲಿಯುವಂತ ಕೆಲಸವನ್ನು ಮಾಡ್ತದಲ್ಲ ಕತ್ರಿ, ಅದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಬಂಧುಗಳೇ. ಇವತ್ತು ಬಹುಶಃ ಕವಾಲಿ ಕಾರ್ಯಕ್ರಮ ಅಂತ ಕೇಳಿದ್ರೆ ಯಾವ ಕಾರ್ಯಕ್ರಮ ಇದು ಅಂತ ಕೇಳಿದ್ರೆ ಸೂಜಿ ಮಾರುವವರ ಕಾರ್ಯಕ್ರಮ ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ. ಯಾಕೆ ಅಂತ ಕೇಳಿದ್ರೆ ಇವತ್ತ ನಾವು ಚಂದ್ರನ ಮೇಲೆ ಹೋಗಿದ್ದೇವಿ, ಮಂಗಳನ ಮೇಲೆ ಹೋಗಿದ್ದೇವಿ, ಆದ್ರೆ ಎಲ್ಲಿ ಹೋಗಿಲ್ಲ ಅಂತ ಕೇಳಿದ್ರೆ ನಮ್ಮ ಮನಸ್ಸಿನೊಳಗಿರ್ತಕ್ಕಂಥ ಮನಸ್ಸಿನ ಅಂಗಳದಲ್ಲಿ ನಾವು ಆನಂದವಾಗಿರುವುದನ್ನ ಮರ್ತಿದ್ದೇವೆ. ಮ್ಯಾನ್ ಹ್ಯಾಸ್ ಲರ್ನ್ಡ್ ಫ್ಲೈ ಲೈಕ್ ಎ ಬರ್ಡ್ ಇನ್ ಏರ್, man has swim like a fish in water, but he doesn't live like a man in society ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮನುಷ್ಯ ಮೀನಿನಂತೆ ಈಜಲು ಕಲಿತ, ಹಕ್ಕಿಯಂತೆ ಹಾರಲು ಕಲಿತ, ಆದ್ರೆ ಮನುಷ್ಯನಾಗಿ ಬದುಕಲಿಕ್ಕೆ ಕಲೀಲಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಡವಿಯೊಳಗೆ ಹೋಗ್ರಿ ಆನೆ ಹಿಂಡಗಳಿರ್ತಾವೆ, ದೊಡ್ಡದಾಗಿಲ್ಲ, ಮನುಷ್ಯತ್ವ ದೊಡ್ಡದಾಗಿದ್ದಲ್ಲ. ಮನುಷ್ಯ ದೊಡ್ಡವಲ್ಲ, ಮನುಷ್ಯತ್ವ ದೊಡ್ಡದು. ಮಾನವ ದೊಡ್ಡವಲ್ಲ, ಮಾನವೀಯತೆ ದೊಡ್ಡದು ಅನ್ನುವಂತ ಮಾತನ್ನು ಹೇಳ್ತಾರೆ. ಇವತ್ತಿನ ಕಾರ್ಯಕ್ರಮವನ್ನ ನೋಡಿದ್ರೆ ಏನ್ ಅನಿಸ್ತದೆ ಅಂತ ಕೇಳಿದ್ರೆ, ಮಾನವೀಯತೆಯನ್ನ ಬಿತ್ತಿ ಬೆಳೆಯುವಂತ ಕಾರ್ಯಕ್ರಮ ಯಾವ್ದಾದ್ರು ಇದ್ರೆ ಜಾತ್ರೆಯನ್ನ ನಿಮಿತ್ತ ಮಾಡಿ ಇಟ್ಕೊಂಡು ದಿಲ್ಲಿಯಿಂದ ಕಲಾವಿದರನ್ನು ಕರೆಸಿ ಅಂತ ಕವಾಲಿಯನ್ನು ಮಾಡಾಕತ್ತಾರಲ್ಲ, ಅದು ಬಹಳ ದೊಡ್ಡದು. ಅದೊಂದು ಸೂಜಿಯ ಕಾರ್ಯಕ್ರಮ ಅಂತ ಹೇಳಿ ನಾನು ಬಹಳ ಭಕ್ತಿಯಿಂದ ಹೇಳಕ್ ಇಷ್ಟಪಡ್ತೀನಿ. ಬಹುಶಃ ಈ ಕವಾಲಿ ಹಾಡಿದೆ ಅಲ್ಲ, ಇದು ಮೊಟ್ಟ ಮೊದಲು ಭಾರತದ ಇತಿಹಾಸದಲ್ಲಿ ಬಂದಿದ್ದು ಯಾರಿಂದ ಅಂತ ಕೇಳಿದ್ರೆ ಅಮೀರ್ ಖುಸ್ರೋ ಅವರಿಂದ ಬರ್ತದೆ. ಫಾದರ್ ಆಫ್ ಕವಾಲಿ ಅಂತ ಹೇಳ್ತಾರೆ. ಅಮೀರ್ ಖುಸ್ರೋ ಅವರನ್ನ ಫಾದರ್ ಆಫ್ ಕವಾಲಿ ಅಂತ ಹೇಳ್ತಾರೆ. ಒಬ್ರು ದಿಲ್ಲಿ ಒಳಗಡೆ ಸರಸೌಕಾ ಫೂಲ್ ಅಂತ ಹೇಳ್ತಾರಲ್ಲ, ಆ ಫೂಲನ್ನು ಹಿಡಿದುಕೊಂಡು ದೇವರಿಗೆ ಹೊಂಟಿರ್ತಾರೆ ಒಂದಿಷ್ಟು ಜನ. ಅದನ್ನ ಯಾರು ನೋಡ್ತಾರೆ ಅಂತ ಕೇಳಿದ್ರೆ ಅಮೀರ್ ಖುಸ್ರೋ ನೋಡ್ತಾರೆ. ವಸಂತ ಪಂಚಮಿ ಇರ್ತದೆ ಅವತ್ತ. ಆ ಫೂಲ್ಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಒಂದಿಷ್ಟು ಜನ ದೇವರ ಮುಂದೆ ಇಡುವಂತದ್ದನ್ನ ಮಾಡ್ತಾ ಇರ್ತಾರೆ. ಅದನ್ನ ಯಾರು ನೋಡ್ತಾರೆ ಅಂತ ಕೇಳಿದ್ರೆ ಅಮೀರ್ ಖುಸ್ರೋ ಅವ್ರು ನೋಡ್ತಾರೆ. ಅಮೀರ್ ಖುಸ್ರೋ ಅವ್ರು ನೋಡಿದಾಗ ಇದು ಏನು ಅಂತ ಕೇಳ್ತಾರೆ. ನಾವು ಈ ಸರಸೌಕಾ ಫೂಲ್ ಅಂದ್ರೆ ಈ ಸಾಸಿವೆ ಹೂಗಳನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಅರ್ಪಣೆ ಮಾಡ್ತೀವಿ, ಹಾಗಾದ್ರೆ ಅದ್ರಾಗ ಒಂದಷ್ಟು ಹೂವನ್ನು ನನಗೆ ಕೊಡ್ರಿ ಅಂತ ಹೇಳಿ ಅಮೀರ್ ಖುಸ್ರೋ ಅವರು ಅವ್ರ ಕಡೆ ನಿಲ್ಸ್ಕೊಂಡ್ ಬಂದು, ನೀವು ದೇವರಿಗೆ ಅರ್ಪಣೆ ಮಾಡ್ತೀರಿ, ನಾ ಯಾರಿಗೆ ಅರ್ಪಣೆ ಮಾಡ್ಬೇಕಂತ ಕೇಳಿದ್ರೆ, ನನ್ನ ಗುರು ದೇವರ ಸ್ವರೂಪನಾಗಿರ್ತಕ್ಕಂಥ ಒಬ್ಬ ಗುರು ಅದನ್ನ ಖ್ವಾಜಾ ಅಮೀನುದ್ದೀನ್ ಅದನ್ನ ಅವ್ರಿಗೆ ಅರ್ಪಣೆ ಮಾಡ್ತೀವಿ ಅಂತ ಹೇಳಿ ಅಲ್ಲೊಂದು ಹಾಡನ್ನು ಕಟ್ಟಿ ಹಾಕ್ತಾರ. ಅವಾಗಿಂದ ಕವಾಲಿ ಎನ್ನುವಂತಹದ್ದು ಪ್ರಾರಂಭವಾಗಿರ್ತಕ್ಕಂಥದ್ದನ್ನ ನಾವೆಲ್ಲ ಕವಾಲಿ ಇತಿಹಾಸದಲ್ಲಿ ನೋಡ್ಕೊಂಡು ಬರ್ತೀವಿ. ಬಹುಶಃ ಎರಡ ಹಾಡಿದ್ರು ಮಟ್ಟ ಕುಂತದ್ದು ಬಹಳ ಇನ್ನೊಂದಿಷ್ಟು ಕೇಳ್ಬೇಕು ಅನ್ಸಿತ್ತು. ಆದ್ರೂ ಕಾರ್ಯಕ್ರಮ ಈಗ ಮುಂದೆ ಮತ್ತೆ ಕವಾಲಿದೆ. ಬಹಳ ನನಗೆ ಕವಾಲಿ ಕಾರ್ಯಕ್ರಮ ಅಂದ್ರೆ ಕೇಳಕ್ ಹೋದ್ಸಲ ಬಹಳ ಅದ್ಭುತ ಐತಿ. ವೇದಿಕೆ ಮೇಲೆ ಕಾರ್ಯಕ್ರಮ, ಹೋದ್ಸಲದ ಕಾರ್ಯಕ್ರಮ ನೀವೆಲ್ಲ ನೋಡಿದ್ರಿ. ಕವಾಲಿ ಕಾರ್ಯಕ್ರಮ ಎಷ್ಟು ಚಲೋ ಆಯ್ತು ಅಂತ ಕೇಳಿದ್ರೆ ನಾನಂಕರು 12:30 1 ಮಟ್ಟ ಕುಂತದ್ದು ಹೋಗಿದ್ದೇನೆ. ಅದನ್ನ ನೋಡಿ ಬಹಳ ಅದ್ಭುತವಾದಂತ ಕಾರ್ಯಕ್ರಮ. ಈ ಸಲನು ಮತ್ತೆ ಬೇರೆ ಬೇರೆ ಮುಖಗಳ ಕಲಾವಿದರು ಬಂದಾರೆ. ಅವ್ರು ನೋಡಿದಾಗ ಅನ್ಸಾಕತೈತಿ ನನಗೆ ಬಹಳ ಅದ್ಭುತವಾಗಿ ಹಾಡ್ತಾರ ಅಂತ ಹೇಳಿ. ಅವರ ಹಾಡನ್ನು ಕೂಡ ನಾವೆಲ್ಲ ಕೇಳೋಣ. ಬಹುಶಃ ಇಲ್ಲಿ ಮ್ಯಾಲ್ ಕುತ್ಕೊಂಡು ಕೇಳೋದಕ್ಕಿಂತ ಅಲ್ಲಿ ಮುಂದೆ ಕುತ್ಕೊಂಡು ಕೇಳಿದ್ರೆ ಬಹಳ ಮಜಾ ಇರ್ತದೆ. ಹಾಡನ್ನು ಮ್ಯಾಲ್ ಕುತ್ಕೊಂಡು ಕೇಳಬಾರ್ದು, ಕೆಳಗಡೆ ಕುತ್ಕೊಂಡು ಕೇಳಬೇಕು. ಬಹಳ ಅದ್ಭುತವಾಗಿ ಹಾಡುವಂತ ದಿಲ್ಲಿ ಮತ್ತು ಉತ್ತರ ಪ್ರದೇಶದ ಕಲಾವಿದರು, ಯುಪಿಯಿಂದ ಬಂದಿದ್ದಾರಲ್ಲ, ಯುಪಿಯಿಂದ ಬಂದಿದ್ದಾರೆ. ಬಹಳ ಒಳ್ಳೆಯ ಕಲಾವಿದರನ್ನ ನಮ್ಮ ಯಾರು ಸೈಫನ್ ಜಮಾದಾರ್ ಅವರನ್ನೇ ಮೊದಲು ಮಾಡ್ಕೊಂಡು, ಅವರೆಲ್ಲರ ಹೆಸರು ಗೊತ್ತಿಲ್ಲ ನನಗೆ. ನಮ್ಮ ಯಾರು
ಸೈಫನ್ ಮುಲ್ಲಾ ಮತ್ತೆ ಅವ್ರದೆಲ್ಲ ಒಂದು ಟೀಮ್ ಇದೆ ನೋಡ್ರಿ. ಯುವಕರು ಇವತ್ತು ಎಲ್ಲೆಲ್ಲ ಬಾರು ಬ್ರ್ಯಾಂಡಿನೋ ಏನೋ ಕುಡ್ಕೊಂತ ಎಲ್ಲೆಲ್ಲೇ ಹಾಳು ಮಾಡಕತ್ತಾರ ವೇಳೆಯನ್ನ ಫಾಜಲ್ ಆಗಿ. ಇವತ್ತು ಒಂದು ನೆಲಕ್ಕೆ ಹೋದ್ರೆ ನೀರು ಬರುವಂತ ವಯಸ್ಸಿನಾಗ ಇಂಥ ಹಾಡುಗಾರನ್ನು ಕರೆಸಿ ಇಷ್ಟು ಮನಸ್ಸುಗಳನ್ನು ಕಟ್ಟಾಕತ್ತಾವಲ್ಲ, ಅವ್ರಿಗೆ ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಾಕ ಇಷ್ಟಪಡ್ತೀನಿ. ಅದೇನೋ ಅಂತಾರಲ್ಲ, ಅವ್ರಿಗೊಂದು ಎಲ್ಲರಿಗೂ ಒಂದು ಹತ್ತಿದ್ರೆ ಅವ್ರಿಗೊಂದು ಚಿಂತೆ ಹತ್ತೈತೆ ಅಂತ, ಎಲ್ಲರಿಗೂ ಒಂದೊಂದು ಚಿಂತೆ ಹತ್ತಿರ್ತದೆ. ಬಡತನಕ್ಕೆ ಉಂಬ ಚಿಂತೆ, ಉಂದರೆ ಉಡುವ ಚಿಂತೆ, ಉಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೆ ನಿಮ್ಮ ಚಿಂತೆಯಲ್ಲಿದ್ದವರನ್ನೊಬ್ಬರನ್ನು ಕಾಣನೆಂದಾತ ಅಂಬಿಗರ ಚೌಡಯ್ಯ ಅಂತ ಹೇಳಿ ನಮ್ಮ ಶರಣರು ಹೇಳ್ತಾರ. ಆದ್ರೆ ಇವ್ರಿಗೂ ಒಂದು ಚಿಂತೆ ಹತ್ತೈತಿ. ಏನ್ ಚಿಂತೆ ಹತ್ತೈತಿ ನೀವು ಕಂಡಿರ್ಬೇಕು. ಹೋದ ವರ್ಷ ಕಾರ್ಯಕ್ರಮ ಮಾಡಿ ಕವಾಲಿ ಕಾರ್ಯಕ್ರಮನ ಈ ಸಲ ಅದಕ್ಕಿ ಚಲೋ ಮಾಡ್ಬೇಕು, ಮುಂದಿನ ಸಲ ಮತ್ತೆ ಅದಕ್ಕಿ ಚಲೋ ಮಾಡ್ಬೇಕು. ನೋಡ್ರಿ ಇದು ಎಷ್ಟು ಅದ್ಭುತ ಇದೆ ಅಂತ ಕೇಳಿದ್ರೆ, ಇಷ್ಟೊತ್ ಮಟ್ಟ ಹಿರಿಯರೆಲ್ಲ ಹೇಳಿದ್ರು ಎಲ್ಲೋ ಜಾತಿಯ ದಂಗಲೆ ಆಗ್ಲಿ ಏನ ಆಗ್ಲಿ ನಮ್ಮ ಅಲ್ಮೇಲ್ದಾಗ ಮಾತ್ರ ಅಂತ ಕೇಳಿದ್ರೆ, ನಮ್ ಗಣೇಶ ಉತ್ಸವ ಇದ್ದಂತ ಕೇಳಿದ್ರೆ ಮೈಬೂಬ್ ಮಸಳೆ ಅಧ್ಯಕ್ಷ ಆಗಿರ್ತಾರೆ. ಪೀರ್ ಗಾಲಿಬ್ ಸಾಹೇಬ್ ಇದಕ್ಕ ಹಿಂದೂಗಳೆಲ್ಲ ಬಂದು ಏನ್ ಕೊಡ್ತಾರೆ ಅಂತ ಕೇಳಿದ್ರೆ 25,000 ಗಂಟ್ಲೆ ಕೊಡ್ತಾರೆ, 10,000 ಕೊಡ್ತಾರೆ. ತಮ್ಮ ತಿಳಿದಷ್ಟು ಭಕ್ತಿಯ ಕಾಣಿಕೆಯನ್ನು ಕೊಟ್ಟು ಈ ಹಿಂದೂ ಮುಸ್ಲಿಂ ಎರಡು ಎಳೆಯನ್ನು ಹಿಡಿದು ಮಾನವೀಯ ಚಾದಾರ ಅನ್ನೋದಕ್ಕೆ ಹೊಚ್ಚಾಕತ್ತಾರಲ್ಲ, ಅದು ನಿಜವಾದ ಜಾತ್ರೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಆ ಗಲೀಪ ಏನು ಹೊಸತಿರಲಿಲ್ಲ ಅರಿವಿದು, ಆ ಗಲೀಪ ವಚದವ ಏನು ಆ ಪೀರ್ ಗಾಲಿಬ್ ಸ್ವಲ್ಪ ಸಂತೋಷ ಆಗ್ತಾನ ಇಲ್ಲ ಗೊತ್ತಿಲ್ಲ ನನಗೆ. ಆದ್ರೆ ನೀವು ಹಿಂದೂ ಮುಸ್ಲಿಂ ಅನ್ನುವಂತ ಏನು ಹಿಂದೂ ಅನ್ನುವಂತ ಒಂದೇಳಿ, ಮುಸಲ್ಮಾನರು ಅನ್ನುವಂತ ಒಂದೇಳಿ, ಎರಡನ್ನ ಕೂಡಿಸಿ ಮಾನವೀಯತೆಯ ಚಾದಾರವನ್ನ ಮಾಡಿ ಆ ಗಲೀಬ್ ಮೇಲೆ ಹೋಗಿ ಗಂಧ ಹಚ್ಚಿ ನಾರ ದೀಪ ಹಚ್ಚಿ ನಾರ ಮತ್ತೆ ಹರಿಸ್ತಿಲ್ಲ ಅಂತ. ಮತ್ತೆ ಹರಿಸೋ ಸಂಕೇತ ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಅನಿಷ್ಟಗಳು ಹಾರಿ ಹೋಗ್ಲಿ, ಧೂಳಿಯಾಗಿ ಹೋಗ್ಲಿ ಅಂತ ಲಾಸ್ಟ್ ನಾವು ಮದ್ದು ಹರಿಸುವಂತ ಕೆಲಸವನ್ನು ಮಾಡ್ತೀವಲ್ಲ, ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಅನಿಸ್ತದೆ. ನಾ ಯುವ ಮಿತ್ರರಿಗೆ ಆಲ್ಮೇಲದ ಅಲ್ಪಸಂಖ್ಯಾತ ಎಲ್ಲ ನಮ್ಮ ಬಶೀರ್ ತಾಂಬೂಳಿಯನ್ನ ಒಂದು ಮಾಡಿಕೊಂಡು ಎಲ್ಲರೂ ನೀವೆಲ್ಲ ನೆನ್ಪಿಟ್ಕೋಬೇಕು. ಇಂಥ ವೈಚಾರಿಕವಾದಂತ ಸುಂದರವಾದಂತ ಕಾರ್ಯಕ್ರಮವನ್ನು ನೀವು ಪ್ರತಿ ವರ್ಷ ಮಾಡ್ರಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ. ಎಲ್ಲೆಲ್ಲ ದುಡ್ಡು ಕೊಡ್ತೀರಿ ನೀವು ಎದಕ್ಕ? ಒಬ್ಬ ಕ್ಯಾಬ್ರೆ ಡ್ಯಾನ್ಸ್ನಾಗ ಬಂದಿದ್ರೆ ತುಂಬಾ ನೋಟ್ ಹೋಗ್ತಿದ್ರಿ ಈಗ ನೀವು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು. ಆದ್ರೆ ಇಂಥ ಕಾರ್ಯಕ್ರಮ ಮಾಡಕ್ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಹೆಚ್ಚಿನ ದಾನ ಧರ್ಮವನ್ನು ಮಾಡಿದ್ರೆ ಇಂಥ ಕಾರ್ಯಕ್ರಮಗಳನ್ನುವಂತ ಬಹಳ ಸುಂದರವಾಗಿ ನಡ್ಕೊಂಡು ಬರ್ತಾವ. ನಮ್ಮ ಆಲ್ಮೇಲ್ದಾಗ ವಾತಾವರಣ ತಿಳಿ ಇದೆ, ಇನ್ನೊಂದ್ ಸ್ವಲ್ಪ ತಿಳಿಯಾಗಿ ಅದು ಹೆಂಗ್ ಆಗ್ತದೆ ಅಂತ ಕೇಳಿದ್ರೆ ಈ ಫಿಲ್ಟರ್ ನೀರಿನ ಹಾಗೆ ಆಗ್ತದೆ ಅನ್ನುವಂತ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಅದಕ್ಕೆ ನೀವು ಅಂತ ಕಾರ್ಯಕ್ರಮವನ್ನ ಮೇಲೆ ಆಲ್ಮೇಲದಲ್ಲಿ ಮಾಡ್ರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮುಗ್ದೊಮ್ಮೆ ಹಿಂದೂ ಬಾಂಧವರಿಗೆ ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ನಾನು ಕೇಳ್ತಾ, ಬಹುಶಃ ಗಾಲಿಬ್ ಸಾಹೇಬ್ರು ಹೆಂಗದಾರ ಅಂತ ಕೇಳಿದ್ರೆ, ಹಾರರಿಗೆ ಹರ, ಮುಸ್ಲಿಮರಿಗೆ ಮುಲ್ಲ, ಶೀಲವಂತರಿಗೆ ಶಿವ ಆಗಿ ಎತ್ತರ ಮೇಲೆ ಕೂತವ ಯಾರು ಅಂತ ಕೇಳಿದ್ರೆ ನಮ್ಮ ಪೀರ್ ಗಾಲಿಬ್ ಸಾಹೇಬ್. ಅವನ ಕೃಪಾ ಎಲ್ಲಿವರೆಗೆ ನಮ್ಮೆಲ್ಲರ ಮೇಲೆ ಇರ್ಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ, ನನಗೂ ಕೂಡ ಬಹಳ ಭಕ್ತಿಯಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರ್ತಾರೆ ನಮ್ಮೆಲ್ಲರೂ. ಬಹುಶಃ ಅವ್ರೆಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂತ ಮಾತನ್ನು ಹಾರೈಸಿ, ನಮ್ಮ ರಶೀದ್ ಮುತ್ಯಾರು ಹೋದ್ರು, ಅವ್ರು ಬಹುಶಃ ಒಂದೆರಡು ಮಾತು ಹೇಳಬೇಕಾಗಿತ್ತು ನಾನು ಅವ್ರ ಬಗ್ಗೆ. ನಾನು ಯೂಟ್ಯೂಬ್ನಲ್ಲಿ ಅವ್ರ ಕಾರ್ಯಕ್ರಮವನ್ನು ಬಹಳ ನೋಡ್ತಾ ಇರ್ತೇನೆ. ಎಷ್ಟು ಅದ್ಭುತ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ಕೇಳಿದ್ರೆ, ಬಹಳ ಒಂದು ಸಾಮರಸ್ಯವನ್ನ ಕೂಡಿಸುವಂತ ಮನಸ್ಸನ್ನ ಕಟ್ಟುವಂತ ಕಾರ್ಯಕ್ರಮವನ್ನ ಆ ನಾರಾಯಣಪುರ ಭಾಗದಾಗ ಅವರು ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಬಹುಶಃ ಅಂತವರನ್ನು ವೇದಿಕೆ ಕರೆಸಿದ್ದು ಒಂದು ಒಳ್ಳೆಯ ಸಂದೇಶವನ್ನು ಈ ಸಮಾಜಕ್ಕೆ ಕೊಟ್ಟಿರಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂತವ್ರೆಲ್ಲ ಇಂಥ ವೇದಿಕೆಗೆ ಬರಬೇಕು, ಕೂಡಿಸುವಂತ ಮನಸ್ಸು ಈ ವೇದಿಕೆಗೆ ಬಂದಾಗ ಏನಾಗ್ತದೆ ಅಂತ ಕೇಳಿದ್ರೆ ಅಲ್ಲೊಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ಶರಣಾರ್ಥಿಗಳನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಗುರು ಬಸವೇಶ.